ದೇವ್ರು ನಮಗೆ ಕೊಟ್ಟಿರುವಂಥದ್ದು 2 ಕಟ್ಟಳೆ. ಯಾವ ಕಟ್ಟಳೆ? ಒಂದು ಏನು ಹೇಳ್ತಾರೆ, ನಿನ್ನ ದೇವರನ್ನು ಏನು ಮಾಡು, ಪ್ರೀತಿ ಮಾಡು, ನಿನ್ನ ಆತ್ಮದಿಂದ ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡು. 2ನೇ ಕಟ್ಟಳೆ ಏನು? ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ನಿನ್ನಂತೆ ನೆರೆಯವರನ್ನು ಪ್ರೀತಿಸು ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ನಾವು ಮಾಡುವಂಥ ಎಷ್ಟೋ ತಪ್ಪುಗಳನ್ನು ಪರವಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ದೇವರಿಗೆ ವಿರೋಧವಾಗಿಯೂ ಜನರಿಗೆ ವಿರೋಧವಾಗಿ ಎಷ್ಟೋ ತಪ್ಪು ಮಾಡಿದ್ರೂ ಸಹ ಏನು ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮಾಡಲ್ಲ, ದೇವರೇ ಕ್ಷಮಿಸಿ ಅಂತ ಕೇಳ್ತೀವಿ. ಆದರೆ ಇದು ಬೇರೆಯವ್ರು ನನ್ನ ಹತ್ರ ಬಂದು ಕೇಳುವಾಗ ಕ್ಷಮೆ, ನೀನು ಯಾವ ರೀತಿಯ ತಪ್ಪನ್ನು ಮಾಡ್ಬೋದು ಅಂತ ನಾನೇನು ಮಾಡ್ತೀನಿ, ದೂಷಣೆ ಪಡ್ತೀನಿ. ನಿನ್ನನ್ನು ಅಷ್ಟು ಪ್ರೀತಿಸುವ ಕಾರಣದಿಂದನೇ ನಿನ್ನನ್ನು ನೀನು ಕ್ಷಮಿಸ್ತೀಯ. ದೇವ್ರು ಕ್ಷಮಿಸ್ತಾರೆ, ಓಕೆ, ನೀನು ಕ್ಷಮಿಸ್ತೀವಿ ತಾನೆ. ದೇವ್ರ ವಿರೋಧವಾಗಿಯೂ ಜನರಿಗೆ ವಿರೋಧವಾಗಿ ಮಾಡಿದ ಪಾಪಕ್ಕೆ ದೇವರೇ ಕ್ಷಮಿಸಿ ಅಂತ ಕೇಳ್ತೀವಿ. ಆದರೆ ಬೇರೆಯವ್ರು ನನಗೆ ವಿರೋಧವಾಗಿ ಮಾಡಿದ್ದನ್ನು ಏನು ಮಾಡಲ್ಲ, ಕ್ಷಮಿಸಲ್ಲ. ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ದೇವರೇ ನನ್ನ ಏನು ಮಾಡ್ತಾ ಇದ್ದೀವಿ, ಎಕ್ಸಾಂಪಲ್ ನೋಡಿ, ದೇವರೇನು ಹೇಳ್ತಾರೆ ಅಂದರೆ, ದೇವ್ರ ವಿರೋಧ ನಾವು ಎಷ್ಟೋ ತಪ್ಪು ಮಾಡಿರ್ತೀವಿ, ನಮ್ಮ ಮಕ್ಳಿಗೆ ವಿರೋಧವಾಗಿ ಎಷ್ಟೋ ತಪ್ಪು ಮಾಡಿರ್ತೀವಿ. ನಾವೇನು ಮಾಡ್ತೀವಿ, ದೇವರೇ ನಮ್ಮನ್ನು ಕ್ಷಮಿಸಿ, ಮಕ್ಳ ಹತ್ರ ಹೋಗಿ ಏನು ಮಾಡ್ತೀವಿ, ಕ್ಷಮೆಗೆ ಹೇಳ್ತೀವಿ. ಆದರೆ ಅದೇ ಮಗುನು ಅದೇ ಗಂಡ ನನಗೆ ವಿರೋಧವಾಗಿ ಏನೋ ಮಾಡಿಬಿಟ್ರೆ ಏನು ಮಾಡ್ತೀನಿ, ನೀನೇನು ಕ್ಷಮೆಗೆ ಹೇಳೋದು, ನೀನು ಜೀವನ ಎಲ್ಲ ಬಡ್ಕೊಳ್ತೀನಿ, ನೀನು ಮಾಡಲ್ಲ, ಸರಿನೇ ಹೋಗಲ್ಲ. ನಾನು ಎಷ್ಟೇ ಬಡ್ಕೊಂಡ್ರು ಏನಿಲ್ಲ, ನಾ ಎವಳೋದಂಗೆ ಕತ್ತಿರುತ್ತೆ. ನಾನು ದೇವ್ರ ಹತ್ರ ಅಂದ್ರೆ ಕ್ಷಮೆ ಪಡ್ಕೊಳ್ಬೋದು, ಆದರೆ ಬೇರೆಯವ್ರನ್ನ ನಾನು ಕ್ಷಮಿಸ್ತಾ ಇಲ್ಲ. ನಿನ್ನಂತೆ ನೆರೆಯವರನ್ನ ಪ್ರೀತಿಸು. ಆಮೇಲೆ ನಮ್ಮ ದೇವ್ರು ಕೊಟ್ಟಿರೋದು 2 ಕಟ್ಟಳೆ. ಏನಕ್ಕೆ ಇದೆಲ್ಲ ಕವರ್ ಮಾಡಿದೆ ಅಂದರೆ, ಸ್ಯಾಮ್ಸನ್ ಲಾಸ್ಟಲ್ಲಿ ಏನಾಗುತ್ತೆ, ಅವನು ಕೊನೆಯಲ್ಲೂ ಸಹ ಏನು ಮಾಡ್ತಾನೆ ಅಂದರೆ, ಅವನು ಎಲ್ಲ ಶಕ್ತಿ ಹೋಗಿರುತ್ತೆ, ಅವನು ಹಿಡ್ದಿದ ತಕ್ಷಣ ಮೊದಲು ಏನು ಮಾಡ್ತಾನೆ, 2 ಕಣ್ಗಳನ್ನು ತೆಗೆದುಬಿಡ್ತಾರೆ. ಸ್ಯಾಮ್ಸನ್ ಕತೆ ಸ್ಟಾರ್ಟ್ ಆಗಬೇಕಾದ್ರೆ ಏನಂತ ಹೇಳ್ತಾನೆ, ನನ್ನ ಕಣ್ಗಳಿಗೆ ಅವಳು ತುಂಬ ಚೆನ್ನಾಗಿದ್ದಾಳೆ. ಅದೇ ಹೆಂಗಸಿನ ಮೂಲಕ ಅಂದರೆ ಅದೇ ವೀಕ್ನೆಸ್ ಮೂಲಕ ಪಿಶಾಚ ಏನು ಮಾಡ್ತಾನೆ, ಅವನ ಹಿಡ್ಕೊಂಡೋಗಿ ಕಣ್ಗಳನ್ನು ತೆಗಿಸ್ತಾನೆ. ಯೋರ್ ವೀಕ್ನೆಸ್ ವಿಲ್ ಫೈಂಡ್ ಯು ಔಟ್ ಇಫ್ ಯು ಡೋಂಟ್ ಚೇಂಜ್ ಯೋರ್ ಕ್ಯಾರೆಕ್ಟರ್. ನಿಮ್ಮ ಬಲಹೀನತೆ ನಿಮ್ಮನ್ನು ಕಂಡುಹಿಡಿಯುತ್ತೆ, ನಿಮ್ಮ ಗುಣ ಮಾರ್ಪಟ್ಟಿಲ್ಲ ಅಂದರೆ. ವಿ ಆಲ್ವೇಸ್ ಸೇ ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊತೀನಿ. ಜೆನ್ಯೂನ್ ರಿಪೆಂಟೆನ್ಸ್ ಏನು ಗೊತ್ತಾ, ನಿಜವಾಗ್ಲೂ ನಾನು ಯಾಕಂದರೆ ದೇವ್ರು ಯಾವಾಗ ಕ್ಷಮಿಸ್ತಾರೆ ಅಂದರೆ, ಮನಸ್ಸಾಂತರ ಪಡುವಾಗಲೇ ಕ್ಷಮಿಸೋದು ದೇವರು. ಕ್ಷಮೆ ಕೇಳುವಾಗ ಕ್ಷಮಿಸ್ತಾರೆ, ಓಕೆ. ಮನಸ್ಸಾಂತರ ಪಡುವಾಗ ಏನು ಮಾಡ್ತಾರೆ, ಯಾವ ರೀತಿ ಅಂದರೆ, ಮನಸ್ಸಾಂತರ ಪಡೋದು ಎಕ್ಸಾಂಪಲ್ಗೆ, ಒಂದು ಹೆಂಡ್ತಿನೂ ಗಂಡ ಇದ್ದಾರೆ ಅಂತ ಇಟ್ಕೊಳ್ಳಿ. ದೇರ್ ಇಸ್ ಒನ್ ಕಪಲ್. ಹೆಂಡ್ತಿನೂ ಗಂಡನೂ ಪಾಪ ಮಾಡ್ತಾರೆ, ಬೇರೆ ಏನೋ ಇಲ್ಲಿಸಿಟ್ ಮ್ಯಾರೇಜ್ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದಾರೆ, ಬೇರೆ ಯಾರ ಜೊತೆನೂ ಏನು ಮಾಡ್ತಾರೆ, ಪಾಪ ಮಾಡ್ತಾ ಇದ್ದಾರೆ. ಇಂಥ ಪಾಪ ಮಾಡ್ತಾ ಇರೋದು ಗಂಡನಿಗೂ ಹೆಂಡ್ತಿಗೂ ಗೊತ್ತಾಗ್ಬಿಡ್ತು. ಒಂದು ಗಂಡ ತಪ್ಪು ಮಾಡ್ತಾ ಇದ್ದಾರೆ, ಹೆಂಡ್ತಿಗೆ ಗೊತ್ತಾಗ್ಬಿಡ್ತು. ಈ ಗಂಡ ಏನು ಮಾಡ್ತಾನೆ, ಗೊತ್ತಾಗಿದ್ದ ತಕ್ಷಣ ಹೆಂಡ್ತಿ ಹತ್ರ ಹೋಗಿ ಏನು ಮಾಡ್ತಾನೆ, ಕ್ಷಮೆ ಕೇಳ್ತಾನೆ, ನಾನು ಮಾಡಿದ ತಪ್ಪು ಇನ್ಮೇಲೆ ತಪ್ಪನ್ನು ಮಾಡಲ್ಲ ಅಂತ. ಏನಕ್ಕೆ, ಮನಸ್ಸಾಕ್ಷಿ ಚುಚ್ತಾ ಇದೆ ಅಂತ ಕೇಳ್ತಾನೆ. ಕೇಳಿ 1 ತಿಂಗಳು ಆಗಿರಲ್ಲ, ತಿರುಗಿ ಏನು ಮಾಡ್ತಾನೆ, ಅದೇ ಹೆಂಗಸಿನ ಜೊತೆ ಅದೇ ಸಂಬಂಧ. ಹಂಗಂದ್ರೆ ಅವ್ರು ನಿಜವಾಗ್ಲೂ ಯಾವಾಗ ಕ್ಷಮಿಸ್ಬೇಕು, ಯಾವಾಗ ಇದೆಲ್ಲವನ್ನು ಬಿಟ್ಟು ಎಷ್ಟೇ ಆಸೆ ಬಂದರೂ ಏನು ಮಾಡಲ್ಲ, ಆ ಪಾಪಕ್ಕೆ ನಾನು ತಿರುಗಿ ಹೋಗಲ್ಲ ಅಂತ ಹೇಳುವಾಗಲೇ ನಿಜವಾದ ರಿಪೆಂಟೆನ್ಸ್, ಮನಸ್ಸಾಂತರ. ದೇವ್ರು ನಮ್ಮನ್ನು ಎಷ್ಟೋ ಕ್ಷಮಿಸ್ತಾರೆ, ಆ ಕ್ಷಮೆ ನಮ್ಗೆ ಅರ್ಥ ಆದ್ರೇ ನಾವು ನಿಜವಾಗ್ಲೂ ಮನಸ್ಸಾಂತರ ಪಡೋಕ್ಕೆ ಸಾಧ್ಯ. ನಿಮಗೆ ದೇವರ ಭಯ ನಿಮ್ಮನ್ನು ಪಾಪ ಮಾಡದಂತೆ ಕಾಪಾಡಲ್ಲ. ದೇವರ ಮೇಲೆ ಇರುವಂಥ ಪ್ರೀತಿಯಿಂದ ಬರುವಂಥದ್ದು ಭಯ ನಿಮ್ಮನ್ನು ಪಾಪದಿಂದ ಕಾಪಾಡ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬರೀ ದೇವರ ಭಯ ಇದ್ದರೆ, ದೇವರು ಹೆಂಗೆ ಏನಾದ್ರು ಇದು ಎಷ್ಟೋ ಪಾಸ್ಟ್ ಏನು ಮಾಡ್ತಾರೆ, ಸೇವಕರು ಏನು ಭಯ ಇಡ್ತಾರೆ ಏನಂತ, ದೇವ್ರು ಎಲ್ಲಿ ಹೋದ್ರು ನಿನ್ನನ್ನು ನೋಡ್ತಾ ಇದ್ದಾರೆ, ದೇವ್ರು ನೋಡ್ತಾ, ಎಲ್ರಿಗೂ ಗೊತ್ತಿರೋದೆ. ಆದರೆ ಏನು ಮಾಡ್ತಾರೆ, ನೀ ಹೆಂಗೋ ಪೋಣಾಲು, ನೀ ಹೆಂಗೆ ಜೋಣ ಮಾರಿ ಕಡಲ್ ಕೀಳಿದೆ ಏನದು ಶಿಪ್ ಕೆಳಗಡೆ, ಅಡವಿಯ ಕೆಳಗಡೆ ಹೋಗಿ ಮಲ್ಕೊಂಡ್ರೆ ದೇವ್ರು ನೋಡ್ತಾರೆ ಅಂತ. ಆದರೆ ಯೋನ ದೇವರನ್ನು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವ. ಪ್ರೀತಿಯಿಂದ ಬರುವಂಥ ಭಯ ನಿಮ್ಮನ್ನು ಪಾಪದಿಂದ ಕಾಪಾಡುತ್ತೆ. ಪ್ರೀತಿಯಿಂದ ಬರುವಂಥ ಮನಸ್ಸಾಂತರ ನಿಮ್ಮನ್ನು ಪಾಪದಿಂದ ತಿರುಗಿಸುತ್ತೆ. ಓನ್ಲಿ ದ್ಯಾಟ್ ರಿಪೆಂಟೆನ್ಸ್ ವಿಲ್ ಕೀಪ್ ಯು ಸೇಫ್. ನಾನು ಹೇಳ್ತಲ್ಲ, ಪೌಲ್ ಬರೆಯೋದು ಇದನ್ನೇ, ರೋಮನ್ಸ್ 3 ಇದನ್ನೇ ಬರೀತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾಪ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ. ನಾವೇನು ಮಾಡ್ತಾ ಇದ್ದೀವಿ, ನನ್ನ ಕೈ ಕೆಳಗಡೆ ನಾನು ಮಾಡಿ, ದೇವ್ರು ನೋಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತು, ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಪಾಪ ಬಿಟ್ಟು ಬಂದಿದ್ದೀವಿ ಯಾರಾದರೂ. ಇಫ್ ದ ಫಿಯರ್ ವರ್ಕ್ಸ್ ದೆನ್ ಯು ಡೋಂಟ್ ನೀಡ್ ಲವ್. ಭಯ ವರ್ಕ್ ಆದರೆ ಏನು ಬೇಡ, ಪ್ರೀತಿ ಬೇಡ. ನಮ್ಮನ್ನು ಬಿಟ್ಟು ದೇವರು ಎಲ್ಲಿ ದೂರ ಹೋಗ್ಬಿಡ್ತಾರೋ, ಆ ಪ್ರೀತಿ ನನ್ನನ್ನು ಬಿಟ್ಟು ದೇವರ ಪ್ರೀತಿ ಎಲ್ಲಿ ದೂರ ಹೋಗ್ಬಿಡುತ್ತೋ ಅನ್ನುವಂಥ ಭಯ ನಿಜವಾದ ಭಯ. ಆಮೇನ್.